ಅಟ್ಟಹಾಸ, ದೌರ್ಜನ್ಯ, ಗೂಂಡಾಗಿರಿ. ನನ್ನ ಪರಮಶತ್ರು, ರಾಜಕೀಯ ಶತ್ರು ಆಗಿದ್ದು ಕೂಡ ರೇವಣ್ಣ. ಅಲ್ಲಿ ಯಾವ ವ್ಯಕ್ತಿ ಈ ಕೇಸ್ ಹಾಕಿಸ್ತ ಅಂದರೆ ಎ ಮಂಜು, ಆತನೇ ಪಕ್ಷ ಬಿಟ್ಟು ಹೋಗಿ JDS ಅಲ್ಲಿ ನಿಂತು MLA ಆಗೋದ. ಹನಿ ಟ್ರ್ಯಾಪ್ ಲೆವೆಲ್ಗೂ ಕೂಡ ಬಂತು ನನ್ನ ಮೇಲೆ. ಹಾಸನದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ, ಅಂದರೆ ದೇವೇಗೌಡರ ಕುಟುಂಬದ ರಾಜಕಾರಣದ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದೆ ಅಲ್ಲಿನ ವಕೀಲರು ಆಗಿರುವಂತಹ ದೇವರಾಜ್ ಗೌಡ್ರು. ಮತ್ತು ಈ CD ಪ್ರಕರಣ ಯಾವ ರೀತಿಯಾಗಿ ರಾಜಕೀಯ ಪ್ರೇರಿತವಾಗಿ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತು, ಈಗ ದೇವರಾಜ್ ಗೌಡರು ಏನು ಹೇಳ್ತಾರೆ, ಮುಂದೆ ದೇವರಾಜ್ ಗೌಡರ ಒಂದು ನಡೆ ಏನು ಅನ್ನುವಂಥದ್ದನ್ನು ಸ್ವತಃ ಅವರಿಂದ ಹೇಳೋದಿರ್ಬೋಣ. ಸರ್ ನಮಸ್ತೆ. ಭಾಳ ದಿನಗಳಿಂದ ನೀವು ಸೈಲೆಂಟ್ ಆಗಿದ್ದೀರಾ ದೇವರಾಜ್ ಗೌಡರು ಅಂತ. ಇಲ್ಲ, ಸೈಲೆಂಟ್ ಏನಿಲ್ಲ, ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಅದು ಕಾನೂನು ಪ್ರಕ್ರಿಯೆಯಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡ್ತಾಯಿದ್ದೀವಿ ನಾವಲ್ಲಿ. ಹಲವಾರು ಕಾರಣಗಳಿಂದ ಈಗ ನೀವೆಲ್ಲ ರಾಜ್ಯ ನೋಡಿದ್ದೀರಿ, ನಮ್ಮ ಹೋರಾಟಕ್ಕೆ ಯಾವ ಥರ ತಡೆ ಬಂತು, ಏನೇನಾಯಿತು, ರಾಜಕಾರಣಿಗಳು ಯಾವ ರೀತಿ ದುರುಪಯೋಗ ಮಾಡ್ಕೊಂಡಂತ ಎಲ್ಲ ನೋಡಿದ್ದೀವಿ ನೀವಲ್ಲಿ. ಭಾಳ ಪ್ರಮುಖವಾಗಿ ನಾವು ಒಂದು ಭಾಳ ಸ್ವಸ್ಥವಾದಂಥ ಮತ್ತು ಶುಭ್ರವಾದಂಥ ಸಮಾಜವನ್ನು ನೋಡಬೇಕು ಅಂತೇಳಿ ನನ್ನ ಹೋರಾಟ ಮಾಡ್ತಾಯಿದ್ದು. ಅಲ್ಲಿ ಯಾವುದೇ ಪಕ್ಷದ ನಾಯಕರಾಗಿರಲಿ ಎಲ್ಲರ ವಿರುದ್ಧ ಧ್ವನಿ ಮಾತನಾಡಿದ್ದೀನಿ ನಾನಲ್ಲಿ. ನಾಟ್ ಓನ್ಲಿ ಕಾಂಗ್ರೆಸ್ಸು JDS ಅಂತ ಅಲ್ಲ, BJP ಕೆಲವು ನಾಯಕರ ವಿರುದ್ಧನೂ ನಾನು ಮಾತನಾಡಿದ್ದೀನಿ. ಯಾಕೆಂದರೆ ನಾವು ಭಾಳ ಕ್ಲೀನಾಗಿರಬೇಕು ಅನ್ನೋದು ನನ್ನ ಗುರಿಯಲ್ಲಿ. ಇದರಲ್ಲಿ ಭಾಳ ವಿಶೇಷವಾಗಿ ದೇವೇಗೌಡರ ಕುಟುಂಬದಲ್ಲಿ, ಅದರಲ್ಲಿ ವಿಶೇಷವಾಗಿ ಅಂತಂದರೆ ದೇವೇಗೌಡರಿಗಿಂತಲೂ ಕುಮಾರಣ್ಣಗಿಂತಲೂ ನಾನು ಅತಿ ಹೆಚ್ಚು ಹೋರಾಟ ಮಾಡಿದ್ದು ರೇವಣ್ಣರ ವಿರುದ್ಧವಾಗಿ ಅಲ್ಲಿ. ಕಾರಣ ಯಾಕೆಂದರೆ ಅವರ ಒಂದು ಅಟ್ಟಹಾಸ, ದೌರ್ಜನ್ಯ, ಗೂಂಡಾಗಿರಿ, ಆ ಜಿಲ್ಲೆಯಲ್ಲಿ ತನ್ನ ಸಾರ್ವಭೌಮತ್ವವನ್ನು ಇಟ್ಕೊಂಡು ಅಧಿಕಾರ ಒಂದು ದುರುಪಯೋಗ ಮಾಡ್ಕೊಂಡು ಮಾಡಿದಂಥ ಒಂದು ಇದಿತ್ತಲ್ಲ, ಆ ಕ್ರೌರ್ಯ ಇತ್ತಲ್ಲ, ಆ ಕ್ರೌರ್ಯವನ್ನು ಕಡೆಗಣಿಸ್ಬೇಕು ಅನ್ನೋದೇ ನನ್ನ ಹೋರಾಟವಾಗಿತ್ತಲ್ಲಿ. ಹಾಗಾಗಿ ಅವತ್ತು ನಾನು ಧ್ವನಿ ಎತ್ತಿ, ಇವತ್ತು ಕೂಡ ನಾನು ಹಿಂದೆ ಹೋಗಿಲ್ಲ. ಕೆಲವರಲ್ಲಿ ಭಾವನೆ ಏನು ಅಂತ ಅಂದರೆ ದೇವರಾಜೇಗೌಡರು ತಣ್ಣಗಾಗ್ಬಿಟ್ರು, ಮೈತ್ರಿ ಆದ ನಂತರ ದೇವರಾಜೇಗೌಡರು ಮೌನವಾಗ್ಬಿಟ್ರು, ಇಲ್ಲ ಒಂದು ಕಡೆ ರೇವಣ್ಣ ಜೊತೆ ಸಂಧಾನ ಮಾಡ್ಕೊಂಡ್ರೇನೋ, ಕುಮಾರಣ್ಣ ಜೊತೆ ಇವರು ಒಳ ಒಪ್ಪಂದ ಮಾಡ್ಕೊಂಡು, ಇವೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು. ನೋಡಿ, ಒಂದು ನಾವು ಪದೇ ಸಾವಿರಾರು ಬಾರಿ ಹೇಳಿದ್ದೀನಿ ಅಲ್ಲಿ, ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತೇಳಿ. ನಮ್ಮ ಹೈಕಮಾಂಡು ದೇವೇಗೌಡರ ಕುಟುಂಬವನ್ನು ಒಪ್ಕೊಂಡು ಅವರ ಪಕ್ಷವನ್ನು ಒಂದು ರೀಜನಲ್ ಪಾರ್ಟಿಯನ್ನು ಮೈತ್ರಿ ಮಾಡಿಕೊಂಡಾಗ ಅಲ್ಲಿ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ಪಾಲನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅದು ಮೈತ್ರಿಯ ಧರ್ಮ. ಅದು ನನ್ನ ಪರಮಶತ್ರು, ರಾಜಕೀಯ ಶತ್ರು ಆಗಿದ್ದು ಕೂಡ ರೇವಣ್ಣ. ಅಲ್ಲಿ ನನಗೆ ನಾಯಕರು, ದಂಡ ನಾಯಕರು ನನ್ನ ಹೈಕಮಾಂಡು, ನನ್ನ ಪಕ್ಷದ ನಾಯಕ ವರಿಷ್ಠರುಗಳು, ಅಮಿತ್ ಶಾ, ಮೋದಿ, ನಡ್ಡಾಜಿ ಮತ್ತು ಇಲ್ಲಿ ರಾಜ್ಯದ ಕೆಲವು ನಾಯಕರುಗಳು. ಅವರ ಪಾಲನೆ, ಅವ್ರು ಹೇಳಿದಂಥ ಸೂಚನೆ ಪಾಲನೆ ಮಾಡಬೇಕು ನನ್ನ ಜವಾಬ್ದಾರಿ. ಹಾಗಾಗಿ ನಾನಲ್ಲಿ ಪಕ್ಷದ ಪರವಾಗಿ ನಿಂತ ಹೊರತನಲ್ಲಿ ರೇವಣ್ಣ ಪರವಾಗಿ ನಿಲ್ಲಿಲ್ಲ. ನಾನು ಈಗಲೂ ಕೂಡ ರೇವಣ್ಣನ ಜೊತೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಹಾಗಿದ್ರೆ ನಾನು ಇವತ್ತು ಕೂಡ ಕೇಸ್ ವಾಪಸ್ ತೆಗೆದಿಲ್ಲ. ನಾನು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆಗಿದೆ. ರಾಜ್ಯದ ಬಹುತೇಕ ಜನರಿಗೆ ಗೊತ್ತಿಲ್ಲ ಸತ್ಯ ಇದು. ಹೈಕೋರ್ಟ್ ಕೇಸ್ ನನ್ನಂತೆ ಆಯಿತು. ಆಮೇಲೆ ಭಾಳ ಅದಕ್ಕಿಂತ ಪ್ರಮುಖ ಅಂತಂದರೆ ಯಾವ ವ್ಯಕ್ತಿ ಈ ಕೇಸ್ ಹಾಕಿಸ್ತಾ ಅಂದರೆ ಎ ಮಂಜು.